ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತು ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಮಾಡೋಣ. ಚೀನಾ, ನಮ್ಮ ಪಕ್ಕದ ದೇಶವಾಗಿರುವಂಥ ಚೀನಾ, ಈ ಒಂದು ಚೀನಾದ ಸಾಲಗಾರರ ಪಟ್ಟಿಯನ್ನು ನಾವು ನೋಡಿದಾಗ ಆ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥದ್ದು ಜಗತ್ತಿನ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುವಂಥ ಅಮೇರಿಕ ದೇಶ ಅಂತ ಹೇಳ್ಬೋದು. ಅಮೇರಿಕ ಏನಪ್ಪ ಅಂದರೆ, ಅಮೇರಿಕ ಈ ಒಂದು ಚೀನಾದಿಂದ ಸಾಲ ಪಡೆದಂಥ ದೇಶಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಾಗ ಅದಂತ ಹೇಳ್ಬೋದು. ಹಾಗಾದರೆ ಚೀನಾದಿಂದ ಜಗತ್ತಿನ ಯಾವ್ಯಾವ ರಾಷ್ಟ್ರಗಳು ಏನಪ್ಪ ಅಂದರೆ ಸಾಲ ಪಡೆದಿದೆ ಅಂತ ನಾವು ನೋಡಿದಾಗ, ಜಗತ್ತಿನಲ್ಲಿ ಏನಪ್ಪ ಅಂದರೆ ಒಟ್ಟಾರೆಯಾಗಿ 150 ದೇಶಗಳು, ನಾವು ಒಟ್ಟಾರೆಯಾಗಿ ಈ ಒಂದು ವಿಶ್ವಸಂಸ್ಥೆಯಲ್ಲಿ 192ಕ್ಕಿಂತ ಏನಪ್ಪ ಅಂದರೆ ಹೆಚ್ಚಿನ ದೇಶಗಳನ್ನು ನಾವು ಜಗತ್ತಿನಲ್ಲಿ ನೋಡ್ಬೋದು. ಅದರಲ್ಲಿ ಜಗತ್ತಿನಲ್ಲಿ 150ಕ್ಕೂ ಹೆಚ್ಚು ದೇಶಗಳೇನಪ್ಪ ಅಂದರೆ ದೇಶಗಳು ಈ ಒಂದು ಚೀನಾದಿಂದ ಏನಪ್ಪ ಅಂದರೆ ಸಾಲವನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಚೀನಾ ದೇಶದಿಂದ ಭಾರತ ಸಾಲ ಪಡೆದುಕೊಂಡಿದೆಯಾ ಅಂತ ನಾವು ನೋಡಿದಾಗ, ಭಾರತ ಏನಪ್ಪ ಅಂದರೆ ಚೀನಾದಿಂದ ಸಾಲವನ್ನು ಏನಪ್ಪ ಅಂದರೆ ಪಡೆದುಕೊಂಡಿಲ್ಲ ಅಂತ ಹೇಳ್ಬೋದು. ಇನ್ನು ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂಥ ಅಮೇರಿಕಾದವರು ಎಷ್ಟು ಸಾಲ ಪಡೆದಾರ ಅಂತ ನಾವು ನೋಡಿದಾಗ, ಈ ಒಂದು ಸಾಲಗಾರರ ಪಟ್ಟಿಯಲ್ಲಿ ಅಮೇರಿಕ ಏನಪ್ಪ ಅಂದರೆ ಮೊದಲನೇ ಸ್ಥಾನದಲ್ಲಿ ಬರ್ತದೆ ಅಂತ ಹೇಳ್ಬೋದು. ಇನ್ನು ಅಮೇರಿಕ ಈ ಒಂದು ಚೀನಾದಿಂದ ಎಷ್ಟು ಸಾಲ ಪಡೆದಿದೆಯಪ್ಪ ಅಂತ ನಾವು ನೋಡಿದಾಗ, ಇಲ್ಲಿ ಸುಮಾರು ಏನಪ್ಪ ಅಂದರೆ 2500 ಯೋಜನೆಗಳು ಹಾಗೂ ತಮ್ಮ ಚಟುವಟಿಕೆಗಳಿಗೆ ಅಂದು ಅಮೇರಿಕದ ಅಧಿಕಾರಿ ವರ್ಗವು ಚೀನಾದಿಂದ 200 ಶತಕೋಟಿ ಡಾಲರ್, ಎಷ್ಟು ಅಂದರೆ ಚೀನಾದಿಂದ ಅಮೇರಿಕ ಪಡೆದಿರುವಂಥದ್ದು 200 ಶತಕೋಟಿ ಡಾಲರ್. ಆ ಒಂದು 200 ಶತಕೋಟಿ ಡಾಲರು ನಾವು ಕೋಟಿಗಳಲ್ಲಿ ಲೆಕ್ಕ ಹಾಕಿದಾಗ 16,60,000 ಕೋಟಿ ರೂಪಾಯಿ ಏನಪ್ಪ ಅಂದರೆ ಈ ಒಂದು ಚೀನಾದಿಂದ ಅಮೇರಿಕ ಏನಪ್ಪ ಅಂದರೆ ಸಾಲ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಬೃಹತ್ ಮೊತ್ತದ ಸಾಲವನ್ನು ಈ ಒಂದು ಚೀನಾದಿಂದ ಅಮೇರಿಕ ಪಡೆದಿದೆ. ಅಮೇರಿಕದ ಮೂಲೆಯ ಪ್ರತಿ ವಲಯದಲ್ಲೂ ಚೀನಾ ಏನಪ್ಪ ಅಂದರೆ ಸಾಲ ಸಕ್ರಿಯವಾಗಿದೆ ಅಂತ ಹೇಳ್ಬೋದು. ಈ ಒಂದು ಅಮೆಜಾನ್ ಅಂತ ನಾವು ಕರಿತೀವಲ್ಲ, ಅಮೆಜಾನ್ ಕಂಪ್ನಿ ಕೂಡ ಈ ಒಂದು ಚೀನಾದಿಂದ ಸಾಲ ಪಡೆದಿದೆ ಅಂತ ಹೇಳ್ಬೋದು. AT&T ಅನ್ನೋದು ಕೂಡ ಏನಪ್ಪ ಅಂದರೆ ಸಾಲ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ವೆರಿಜೋನ್ ಅನ್ನೋದು ಕೂಡ ಏನಪ್ಪ ಅಂದರೆ ಸಾಲವನ್ನು ಪಡೆದಿದೆ. ಟೆಸ್ಲಾ ಅನ್ನೋದು ಕೂಡ ಏನಪ್ಪ ಅಂದರೆ ಸಾಲ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಜನರಲ್ ಮೋಟರ್ಸ್ ಅನ್ನೋದು ಕೂಡ ಏನಪ್ಪ ಅಂದರೆ ಸಾಲ ಪಡೆದಿದೆ ಅಂತ ಹೇಳ್ಬೋದು. ಹೀಗೆ ಅಮೇರಿಕದ ವಿವಿಧ ಕಂಪನಿಗಳು ಕೂಡ ಏನಪ್ಪ ಅಂದರೆ ಈ ಒಂದು ಚೀನಾದಿಂದ ಏನಪ್ಪ ಅಂದರೆ ಸಾಲವನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು ಕಂಪನಿಗಳು. ಇನ್ನು 2.2 ಲಕ್ಷ ಕೋಟಿ ಡಾಲರ್ ಸಾಲ ನೀಡಿಕೆ ಅಂದರೆ 2.2 ಲಕ್ಷ ಕೋಟಿ ಡಾಲರ್ ಸಾಲ ನೀಡಿಕೆ ಅಂತ ಇದೆ. ಒಂದು ಅಧ್ಯಯನದ ವರದಿ ಪ್ರಕಾರ ಜಗತ್ತಿನ ಎಲ್ಲ ಪ್ರದೇಶಗಳಿಗೆ 150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಏನಪ್ಪ ಅಂದರೆ 2000 ಇಸ್ವಿಯಿಂದ 2023 2 ದಶಲಕ್ಷ ಚೀನಾ ಒಟ್ಟಾರೆಯಾಗಿ 2.2 ಲಕ್ಷ ಕೋಟಿ ಡಾಲರ್ ಚೀನಾ ಏನು ಮಾಡಿದಪ್ಪ ಅಂದರೆ 2.2 ಲಕ್ಷ ಕೋಟಿ ರೂಪಾಯಿ ಡಾಲರ್ ಏನಪ್ಪ ಅಂದರೆ 150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ, ಅದು 2000ದಿಂದ 2023 ಏನಪ್ಪ ಅಂದರೆ ಸಾಲ ನೀಡಿದೆ ಅಂತ ಹೇಳ್ಬೋದು. ಇನ್ನು ಮುಂದುವರೆದ ಆರ್ಥಿಕತೆ ಹಿನ್ನೆಲೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸೆಮಿಕಂಡಕ್ಟರ್ಗಳ, ಕೃತಕ ಬುದ್ಧಿಮತ್ತೆ ಅಂದರೆ AI ಮತ್ತು ಶುದ್ಧ ಇಂಧನ ಇತ್ಯಾದಿ ಉತ್ಪನ್ನಗಳ ತಂತ್ರಜ್ಞಾನದ ಪೂರೈಕೆ ಹಾಗೂ ಕಾರ್ಯತಂತ್ರ ಸಂಪನ್ಮೂಲಕ್ಕೆ ಬೆಂಬಲ ನೀಡಲು ಚೀನಾ ಸಾಲ ಒದಗಿಸಿದೆ ಎಂದು ಅಧ್ಯಯನ ವರದಿಯಲ್ಲಿ ತಿಳಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಚೀನಾದ ಸಾಲ ಏರಿಳಿತ ಶೇಕಡಾವಾರವನ್ನು ನೋಡಿದಾಗ, ಈ ಒಂದು
ಕಡಿಮೆ ಹಾಗೂ ಮಧ್ಯಮ ಆದಾಯದ ದೇಶಗಳಿಗೆ ಚೀನಾ ಸಾಲ ನೀಡುವುದನ್ನು ಕಡಿಮೆ ಮಾಡಿದೆ. ಅಂದರೆ ಚೀನಾ ಏನು ಮಾಡಿದಪ್ಪ ಅಂದರೆ ಕಡಿಮೆ ಆದಾಯ ಮತ್ತು ಮಧ್ಯಮ ಆದಾಯ ಹೊಂದಿರುವಂಥ ದೇಶಗಳಿಗೆ ಸಾಲ ನೀಡುವುದನ್ನು ಏನಪ್ಪ ಅಂದರೆ ಕಡಿಮೆ ಮಾಡ್ಯದ ಅಂತ ಹೇಳ್ಬೋದು. ಅದು 2020ರಲ್ಲಿದ್ದಂಥ 88% ಸಾಲದ ಪ್ರಮಾಣವನ್ನು 2023 ವೇಳೆಗೆ 12ಕ್ಕೆ ಏನಪ್ಪ ಅಂದ್ರೆ ತಂದಿಳಿಸಿ ನಿಂದಿರಿಸೋದು ಅಂತ ಹೇಳ್ಬೋದು. ಈ ಒಂದು ಅವಧಿಯಲ್ಲಿ ನಾವು ಅತಿ ಹೆಚ್ಚು ಆದಾಯ ದೇಶಗಳ ಸಾಲ ನೀಡಿದ ಪ್ರಮಾಣದಲ್ಲಿ 24ರಿಂದ 74ಕ್ಕೆ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಅಂದರೆ ಬ್ರಿಟನ್ ಏನಪ್ಪ ಅಂದರೆ $60 ದಶಲಕ್ಷ ಮತ್ತು ಯುರೋಪಿಯನ್ ಒಕ್ಕೂಟ $161 ಶತಕೋಟಿ ಸಾಲವನ್ನು ಪಡೆದಿವೆ ಅಂತ ಹೇಳ್ಬೋದು. ಈ ಒಂದು ಚೀನಾದಿಂದ ಬ್ರಿಟನ್ ಏನಪ್ಪ ಅಂದರೆ $60 ಶತಕೋಟಿ ಪಡೆದ್ರೆ ಯುರೋಪಿಯನ್ ಒಕ್ಕೂಟ ಅನ್ನೋದು ಈ ಒಂದು ಯುರೋಪಿಯನ್ ಒಕ್ಕೂಟದಾಗ 20ಕ್ಕೂ ಹೆಚ್ಚು ರಾಷ್ಟ್ರಗಳೇನಪ್ಪ ಅಂದ್ರೆ ನೋಡ್ಬೋದು. ಇಲ್ಲಿ $161 ಸಾಲವನ್ನೇನಪ್ಪ ಅಂದ್ರೆ ಶತಕೋಟಿ ಸಾಲವನ್ನೇನಪ್ಪ ಅಂದ್ರೆ ಈ ಒಂದು ಚೀನಾದಿಂದ ಪಡೆದಿವೆ ಅಂತ ಹೇಳ್ಬೋದು. ಇದಿಷ್ಟು ಚೀನಾದ ಒಂದು ಸಾಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ಹೇಳ್ಬೋದು. ಇನ್ನು ನಮ್ಮ ನಷ್ಟಕ್ಕೆ ಹೆಚ್ಚುವರಿ ಪರಿಹಾರ ನೀಡಲಾಗಿದೆ ಅಂತ ಹೇಳ್ಬೋದು. ಅಂದರೆ ರೈತರು ಈ ಬಾರಿ ಬೆಳೆ ಏನಪ್ಪ ಅಂದರೆ ನಷ್ಟ ಆಗಿದೆಯಲ್ಲ, ಆ ಒಂದು ನಷ್ಟಕ್ಕೆ ಏನಪ್ಪ ಅಂದರೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಏನಪ್ಪ ಅಂದರೆ 1033 ಕೋಟಿ ರೂಪಾಯಿ ಪರಿಹಾರ ಏನಪ್ಪ ಅಂದರೆ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು. ರೈತರ ಖಾತೆಗೆ ಏನಪ್ಪ ಅಂದರೆ ಇನ್ಪುಟ್ ಸಬ್ಸಿಡಿ ಪಾವತಿ ಪ್ರಕ್ರಿಯೆಗೆ ಚಾಲನೆ ನೀಡಿದಂಥ CM ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಇನ್ನು ಇದ್ರ ಬಗ್ಗೆ ನಾವು ನೋಡಿದಾಗ ಈ ಒಂದು ಪ್ರಸ್ತುತ ಮುಂಗಾರು ಅವಧಿಯಲ್ಲಿ ಈ ವರ್ಷ ಏನಪ್ಪ ಅಂದರೆ ಮುಂಗಾರು ಅವಧಿಯಲ್ಲಿ ಭಾರಿ ಮಳೆ ಉಂಟಾಯಿತು ಮತ್ತು ಪ್ರವಾಹದಿಂದಾಗಿ ಬೆಳೆಗಳು ಏನಪ್ಪ ಅಂದರೆ ಹಾನಿಯಾದವು. ರೈತರಿಗೆ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಹೆಚ್ಚುವರಿ ಪರಿಹಾರವಾಗಿ ಈ ಒಂದು ಇನ್ಪುಟ್ ಸಬ್ಸಿಡಿ ಅಂತ ಇಲ್ಲಿ ಏನಪ್ಪ ಅಂದರೆ 1033 ಕೋಟಿ ರೂಪಾಯಿ ಏನಪ್ಪ ಅಂದರೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದೆ ಅಂತ ಹೇಳ್ಬೋದು. ನಮ್ಮ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದೆ ರಾಜ್ಯದ ರೈತರಿಗಾಗಿ. ಇದು ಈ ಬಾರಿಯ ಒಂದು ಭಾರಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಗೊಳಗಾದಂಥ ಪ್ರದೇಶಗಳಿಗೆ 1033 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಏನಪ್ಪ ಅಂದರೆ ಘೋಷಣೆ ಮಾಡಿದ್ದು. ಆ ಒಂದು ಪರಿಹಾರ ವಿತರಣೆ ಪ್ರಕ್ರಿಯೆಗೆ ಆರಂಭಗೊಂಡಿದೆ ಅಂತ ಹೇಳ್ಬೋದು. ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ CM ಸಿದ್ದರಾಮಯ್ಯ ಅವರು ಏನಪ್ಪ ಅಂದರೆ 14.24 ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಹೆಚ್ಚುವರಿಯಾಗಿ ಏನಪ್ಪ ಅಂದರೆ ಪರಿಹಾರ ಮೊತ್ತವನ್ನು ಜಮಾ ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ನೀಡಿದ್ರು ಅಂತ ಹೇಳ್ಬೋದು. ಬಳಿಕ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಪರವಾಗಿದ್ದು ಬೆಳೆ ಹಾನಿ ಒಳಗಾದ ರೈತರಿಗೆ ಹೆಚ್ಚಿನ ನೆರವು ಒದಗಿಸುವ ಸಲುವಾಗಿ ಇನ್ಪುಟ್ ಸಬ್ಸಿಡಿ ದರ ಹೆಚ್ಚು ಮಾಡಲಾಗಿದೆ ಅಂತ ಹೇಳ್ಬೋದು. ಗರಿಷ್ಠ 2 ಹೆಕ್ಟರ್ಗೆ ಸೀಮಿತವಾಗಿದ್ದ ಈ ಒಂದು ಇನ್ಪುಟ್ ಸಬ್ಸಿಡಿ ಸಿಗಲಿದೆ ಅಂತ ಹೇಳ್ಬೋದು. ಇನ್ನು ಒಟ್ಟು 2250 ಕೋಟಿ ರೂಪಾಯಿ ಏನಪ್ಪ ಅಂದರೆ ಪರಿಹಾರ ಈ ಒಂದು SDRF ಮಾನದಂಡದ ಅನ್ವಯ 14.24 ಲಕ್ಷ ರೈತರಿಗೆ ಏನಪ್ಪ ಅಂದರೆ ಇನ್ಪುಟ್ ಸಬ್ಸಿಡಿ ಏನಪ್ಪ ಅಂದರೆ ಸಬ್ಸಿಡಿ ರೂಪದಾಗ ಏನಪ್ಪ ಅಂದರೆ ಈಗಾಗಲೇ 1218 ಕೋಟಿ ರೂಪಾಯಿ ವಿತರಿಸಲಾಗಿದೆ ಅಂತ ಹೇಳ್ಬೋದು. ಈಗ ರಾಜ್ಯದ ನಿಧಿಯಿಂದ 1033 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಟಾಪ್ ಅಪ್ ರೂಪದಲ್ಲಿ ಹೆಚ್ಚುವರಿಯಾಗಿ ನೀಡಲಾಗುತ್ತದೆ ಅಂತ ಹೇಳ್ಬೋದು. ಪರಿಹಾರ ಪಾವತಿ ಪ್ರಕ್ರಿಯೆಯಲ್ಲಿನ ಪಾವತಿಗಳನ್ನು ಒಳಗೊಂಡಂತೆ ಒಟ್ಟಾರೆಯಾಗಿ 2251 ಕೋಟಿ ರೂಪಾಯಿ ರೈತರ ಬ್ಯಾಂಕ್ ಖಾತೆಗಳಿಗೆ ಏನಪ್ಪ ಅಂದರೆ ನೇರವಾಗಿ ಜಮಾವಣೆ ಆಗಿದೆ ಅಂತ ಹೇಳ್ಬೋದು. 14.58 ಲಕ್ಷ ಹೆಕ್ಟರ್ ಬೆಳೆ ಹಾನಿ ಅಂದರೆ ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ಈ ಒಂದು ಅವಧಿಯಲ್ಲಿ
ದಾಖಲೆಯ 82.56 ಲಕ್ಷ ಹೆಕ್ಟರ್ ಪ್ರದೇಶ ಬಿತ್ತನೆ ಆಗಿತ್ತು. ಬಿತ್ತನೆ ಮಾಡಿದ್ದು 82.56 ಲಕ್ಷ ಹೆಕ್ಟರ್. ಅದರಲ್ಲಿ ಜೂನ್ನಿಂದ 4 ತಿಂಗಳ ಉಂಟಾದಂಥ ಅತಿವೃಷ್ಟಿಯಿಂದಾಗಿ 14.58 ಲಕ್ಷ ಹೆಕ್ಟರ್ಗಿಂತಲೂ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು 10,748 ಕೋಟಿ ರೂಪಾಯಿ ಏನಪ್ಪ ಅಂದರೆ ನಷ್ಟವಾಗಿರುವ ಅಂದಾಜು ಇದೆ. 9 ಜಿಲ್ಲೆಗಳಿಗೆ ಹಾನಿ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ಬೋದು ಎಂದು CM ವಿವರಿಸಿದ್ರು ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಒಂದು ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಬೆಳೆಗಳು ಕೊಯ್ಲಿನ ಹಂತಕ್ಕೆ ಬಂದು ಸಂದರ್ಭದಲ್ಲಿ ಭಾರಿ ಮಳೆಯಾದ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆಗಳು ಏನಪ್ಪ ಅಂದರೆ ನಷ್ಟ ಸಂಭವಿಸಿದೆ ಅಂತ ಹೇಳ್ಬೋದು. ಹಾಗೆಯೇ ಕೃಷ್ಣ ಮತ್ತು ಭೀಮಾ ಜಲನಯನ ಪ್ರದೇಶಗಳಲ್ಲಿ ನಿರಂತರ ಒಳ ಹರಿವು ಹೆಚ್ಚಳದ ಎಂದಾಗಿ ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ತೊಗರಿ ಹಾಗೂ ಹತ್ತಿ ಬೆಳೆ ವ್ಯಾಪಕ ಹಾನಿಯಾಗಿದೆ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡಿದಾಗ ಇಲ್ಲಿ ಕೂಡ ಏನಪ್ಪ ಅಂದರೆ ಪರಿಹಾರ ವಿತರಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ಪುಟ್ ಸಬ್ಸಿಡಿ ನೇರ ವರ್ಗಾವಣೆ. ಬೆಳೆ ಹಾನಿಯನ್ನು ನಿಖರವಾಗಿ ಖಚಿತಪಡಿಸಲು ಜಂಟಿ ಸಮೀಕ್ಷೆ ನಡೆಸಿ ಹಾನಿ ಪ್ರಮಾಣವನ್ನು ಅಂದಾಜಿಸಲಾಗಿದೆ ಅಂತ ಹೇಳ್ಬೋದು. ಎಲ್ಲ ದತ್ತಾಂಶದ ಪರಿಹಾರ ತಂತ್ರಾಂಶದಲ್ಲಿ ಏನಪ್ಪ ಅಂದರೆ ದಾಖಲಾಗಿದ್ದು ಭೂಮಿ ಮತ್ತು ಫ್ರೂಟ್ಸ್ ತಂತ್ರಾಂಶ ಸಂಯೋಜಿಸಲಾಗಿದೆ ಎಂದು ಈ ಒಂದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಬೆಳೆ ನಷ್ಟ ಗ್ರಾಮವಾರು ಪಟ್ಟಿಯನ್ನು ಗ್ರಾಮ ಚಾವಡಿಗಳಲ್ಲಿ ಹಾಗೂ ಆನ್ಲೈನ್ನಲ್ಲಿ ಪ್ರಕಟಿಸಲಾಗಿತ್ತು ಅಂತ ಹೇಳ್ಬೋದು. ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಬಳಿಕ ನಷ್ಟಕ್ಕೆ ಸಿಲುಕಿದ ರೈತರ ಪಟ್ಟಿ ಅಂತಿಮಗೊಳಿಸಿದ್ದ ನಂತರವಷ್ಟೇ ಇನ್ಪುಟ್ ಸಬ್ಸಿಡಿಯನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಏನಪ್ಪ ಅಂದರೆ ವರ್ಗಾಯಿಸುವ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳ್ಬೋದು. ಇದು ಈ ಒಂದು ಬೆಳೆ ಹಾನಿಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ಹೇಳ್ಬೋದು. ಇನ್ನು ಇನ್ಪುಟ್ ಸಬ್ಸಿಡಿ ಹೆಚ್ಚಳ ಗರಿಷ್ಠ 2 ಎಕರೆಗೆ ಮಳೆ ಆಶ್ರಿತ ಬೆಳೆಗಳಿಗೆ ಏನಪ್ಪ ಅಂದರೆ 8,500 ನಿಂದ 17,000 ರೂಪಾಯಿವರೆಗೆ ಏನಪ್ಪ ಅಂದರೆ ಈ ಒಂದು ಹಣ ಏನಪ್ಪ ಅಂದರೆ ನೀಡಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೀರಾವರಿಗೆ ಹೆಕ್ಟರ್ಗೆ 17,000ದಿಂದ 25,500 ರೂಪಾಯಿಗೆ ಹೆಚ್ಚು ಮಾಡಲಾಗಿದೆ ಅಂತ ಹೇಳ್ಬೋದು. ಬಹುವಾರ್ಷಿಕ ಬೆಳೆಗಳನ್ನು ನೋಡಿದಾಗ ಹೆಕ್ಟರ್ಗೆ 22,500ರಿಂದ 31,000 ರೂಪಾಯಿಗಳಿಗೆ ಏನಪ್ಪ ಅಂದರೆ ಹೆಚ್ಚು ಮಾಡಲಾಗಿದೆ ಅಂತ ಹೇಳ್ಬೋದು. ರಾಕೆಟ್ ವಿಕ್ರಮ್ 1 ಅನಾವರಣ. ರಾಕೆಟ್ ವಿಕ್ರಮ್ 1 ಅನಾವರಣಗೊಂಡಿದೆ ಅಂತ ಹೇಳ್ಬೋದು. ಖಾಸಗಿಯಾಗಿ ಅಭಿವೃದ್ಧಿಗೊಂಡಂಥ ದೇಶದ ಸ್ವಚ್ಛಲ ಅಥವಾ ಮೊದಲ ರಾಕೆಟ್ ಎಂಬ ಹೆಮ್ಮೆ ಅಂದರೆ ಈ ಒಂದು ಖಾಸಗಿ ಅವರೇನಪ್ಪ ಅಂದರೆ ಅಭಿವೃದ್ಧಿ ಮಾಡಿರುವಂಥ ದೇಶದ ಭಾರತದ ಮೊದಲ ಅಥವಾ ಚೊಚ್ಚಲ ರಾಕೆಟ್ ಎಂಬ ಹೆಗ್ಗಳಿಕೆಗೆ ವಿಕ್ರಮ್ 1 ಅನ್ನೋದೇನಪ್ಪ ಅಂದರೆ ಪಾತ್ರ ಆಗಿದೆ ಅಂತ ಹೇಳ್ಬೋದು. ಈ ಕುರಿತು ನಾವು ನೋಡಿದಾಗ ಇದು ಖಾಸಗಿಯಾಗಿ ಅಭಿವೃದ್ಧಿಗೊಂಡಂಥ ದೇಶದ ಮೊದಲ ಖಾಸಗಿ ಉಡಾವಣಾ ವಾಹಕ ವಿಕ್ರಮ್ 1 ರಾಕೆಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಪ್ಪ ಅಂದರೆ ಇದಕ್ಕೇನಪ್ಪ ಅಂದ್ರೆ ಅನಾವರಣಗೊಳಿಸಿದ್ರು ಅಂತ ಹೇಳ್ಬೋದು. ಹೈದರಾಬಾದ್ನಲ್ಲಿ ಏನಪ್ಪ ಅಂದ್ರೆ ಸ್ಕೈರೆಟ್ ಏರೋಸ್ಪೇಸ್ ಅನ್ನೋದು ಈ ಒಂದು ಅಭಿವೃದ್ಧಿಪಡಿಸಿರುವಂಥದ್ದು. ವಿಕ್ರಮ್ 1 ರಾಕೆಟ್ ಅನ್ನೋದು ಇದು ಭಾರತದ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಯುಗಕ್ಕೆ ನಾಂದಿ ಆಡಿದೆ ಅಂತ ಹೇಳ್ಬೋದು. ಇನ್ನು ವಿಕ್ರಮ್ 1 ರಾಕೆಟ್ ಏನಪ್ಪ ಅಂದ್ರೆ ಅನಾವರಣಗೊಳಿಸಿ ಮಾತನಾಡಿದಂಥ ಮೋದಿ ಜಾಗತಿಕ ಉಪಗ್ರಹ ಉಡಾವಣಾ ವ್ಯವಸ್ಥೆಗಳಲ್ಲಿ ಭಾರತ ವಿಶ್ವ ನಾಯಕನಾಗಿ ಹೊರಹೊಮ್ಮಲಿದೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿನ ನೋಡಿದಾಗ ಇದೇನಪ್ಪ ಅಂದರೆ ಖಾಸಗಿ ಸಂಶೋಧನೆಗೆ ನೂತನ ಬಾಹ್ಯಾಕಾಶ ನೀತಿ ಎಂದು
ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. 300 ಬಾಹ್ಯಾಕಾಶ ಸ್ಟಾರ್ಟಪ್ಗಳ ಉಗಮ ಆಗಿದೆ ಅಂತ ಹೇಳ್ಬೋದು. ಮತ್ತು ಕೈಗಾರಿಕಾ ನೆರವು ನೀಡಿದಂಥ ಇಸ್ರೋಗೆ ಶಾಬಾಷ್ಗಿರಿಯನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಇದು ಇಸ್ರೋಗೆ ಸಂಬಂಧಪಟ್ಟಂಥ ಮಾಹಿತಿ. ಆರ್ಥಿಕ ಬೆಳವಣಿಗೆಗೆ GST 2.0 ವೇಗ. ಈ ನಗರ ಪ್ರದೇಶಗಳು ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲೂ ಅನುಭೋಗ ಪ್ರಮಾಣ ಹೆಚ್ಚಳವಾಗಿದೆ ಅಂತ ಹೇಳ್ಬೋದು. ಇದು ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಿರುವುದರಿಂದ ಈ ಅನುಭೋಗ ಪ್ರಮಾಣ ಏನಪ್ಪ ಅಂದರೆ ಹೆಚ್ಚಳಗೊಂಡಿದೆ ಅಂತ ಹೇಳ್ಬೋದು. ಇನ್ನು GST 2.0 ಜಾರಿಯು ಆರ್ಥಿಕ ಬೆಳವಣಿಗೆಯ ವೇಗ ನೀಡಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ ಅಂತ ಹೇಳ್ಬೋದು. GST ದರ ಇಳಿಕೆಯಿಂದ ದಿನಬಳಕೆಯ ಉತ್ಪನ್ನಗಳ ಬೆಲೆ ಗಮನಾರ್ಹವಾಗಿ ಇಳಿಕೆಯಾಗಿದೆ ಅಂತ ಹೇಳ್ಬೋದು. ಇದರಿಂದ ನಗರ ಗ್ರಾಮೀಣ ಪ್ರದೇಶ ಎಂಬ ಭೇದ ಭಾವವಿಲ್ಲದೆ ಎಲ್ಲೆಡೆ ಏನಪ್ಪ ಅಂದ್ರೆ ಅನುಭೋಗ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಜಾಗತಿಕ ಪ್ರತಿಕೂಲ ಸನ್ನಿವೇಶದಲ್ಲೂ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗಿದೆ ಎಂದು ಈ ಒಂದು ಹಣಕಾಸು ವರದಿ ತಿಳಿಸಿದೆ ಅಂತ ಹೇಳ್ಬೋದು. ಹಣಕಾಸು ಸಚಿವಾಲಯದ ಅಕ್ಟೋಬರ್ ತಿಂಗಳಿನ ಆರ್ಥಿಕ ಪರಾಮರ್ಶೆಯ ವಿವರವನ್ನು ಗುರುವಾರ ಬಿಡುಗಡೆ ಮಾಡಲಾಗಿದೆ. ಹಣದುಬ್ಬರ ಒತ್ತಡ ಕಡಿಮೆಯಾಗಿದೆ. ಹಬ್ಬದ ಹಂಗಾಮಿ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಖರೀದಿ ಭರಟೆ ನಿರೀಕ್ಷಿತ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಸರಕು ಸಾಗಣೆ ವಾಹನಗಳ EY ಬಿಲ್ ಏರಿಕೆಯಾಗಿದೆ ಅಂತ ಹೇಳ್ಬೋದು. ಆಟೋಮೊಬೈಲ್ ಟ್ರ್ಯಾಕ್ಟರ್ ಮಾರಾಟದಲ್ಲಿ ದಾಖಲೆಯಾಗಿದೆ ಅಂತ ಹೇಳ್ಬೋದು. UPI ಮೂಲಕ ವಹಿವಾಟು ಕೂಡ ಏನಪ್ಪ ಅಂದರೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕುಟುಂಬಗಳಲ್ಲಿ ಎಲ್ಲರೂ ವೆಚ್ಚಗಳನ್ನು ಕಳೆದ ನಂತರ ಕೈಯಲ್ಲಿ ಉಳಿಯುವಂಥ ಆದಾಯ ವೃದ್ಧಿಯಾಗಿದೆ ಅಂತ ಹೇಳ್ಬೋದು. ಚಿಲ್ಲರೆ ಹಣದುಬ್ಬರ ಈಗ ಸಾರ್ವಕಾಲಿಕ ಕನಿಷ್ಠ ಮಟ್ಟವನ್ನು ಮುಟ್ಟಿದೆ ಅಂತ ಹೇಳ್ಬೋದು. ಅಕ್ಟೋಬರ್ನಲ್ಲಿ 0.25ಕ್ಕೆ ಇಳಿದಿದೆ ಅಂತ ಹೇಳ್ಬೋದು. ಸೆಪ್ಟೆಂಬರ್ನಲ್ಲಿ 1.44ರಷ್ಟು ಇತ್ತು ಅಂತ ಹೇಳ್ಬೋದು. GST ದರವನ್ನು ಇಳಿಸಿದರೆ ಪರಿಣಾಮದಿಂದಾಗಿ ಆಹಾರ ಹಣದುಬ್ಬರದಲ್ಲಿ ಗಮನಾರ್ಹವಾಗಿ ಕುಸಿತವಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಒಂದು ಆರ್ಥಿಕ ಇದಕ್ಕೇನಪ್ಪ ಅಂದ್ರೆ ಸಂಬಂಧಪಟ್ಟಂತೆ ಈ ಒಂದು GSTಗೆ ಸಂಬಂಧಪಟ್ಟಂತೆ ಹಣಕಾಸು ಸಚಿವಾಲಯ ವರದಿಯಲ್ಲಿ ಉಲ್ಲೇಖವಾಗಿರುವಂತೆ ಆರ್ಥಿಕ ಬೆಳವಣಿಗೆಗೆ ಏನಪ್ಪ ಅಂದರೆ GST ಏನಪ್ಪ ಅಂದರೆ ಒಂದು ವರದಾನವಾಗಿದೆ ಅಂತ ಹೇಳ್ಬೋದು, ವೇಗವನ್ನು ನೀಡಿದೆ ಅಂತ ಹೇಳ್ಬೋದು. ಇದಿಷ್ಟೇನಪ್ಪ ಅಂದರೆ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ GSTಗೆ ಸಂಬಂಧಪಟ್ಟಂಥ ಮಾಹಿತಿ. ಅಸ್ಸಾಂನಲ್ಲಿ ಬಹುಪತ್ನಿತ್ವ ನಿಷೇಧ. ಇಲ್ಲಿ ಅಸ್ಸಾಂ ರಾಜ್ಯದಾಗ ಏನಪ್ಪ ಅಂದರೆ ಬಹುಪತ್ನಿತ್ವ ನಿಷೇಧ ವಿಧೇಯಕವನ್ನು ಏನಪ್ಪ ಅಂದರೆ ಅಸ್ಸಾಂನ ವಿಧಾನಸಭೆಯಲ್ಲಿ ಏನಪ್ಪ ಅಂದರೆ ಅಂಗೀಕಾರಗೊಂಡಿದೆ ಅಂತ ಹೇಳ್ಬೋದು. ಬಹುಪತ್ನಿತ್ವವನ್ನು ಅಪರಾಧ ಎಂದು ಪರಿಗಣಿಸಿ ಗರಿಷ್ಠ 10 ವರ್ಷ ಸೆರೆವಾಸ ಶಿಕ್ಷೆಯನ್ನು ಹಾಗೂ ದಂಡ ವಿಧಿಸುವ ಅಂಶವನ್ನು ವಿಧೇಯಕದಲ್ಲಿ ತಿಳಿಸಲಾಗಿದೆ ಅಂತ ಹೇಳ್ಬೋದು. ಗೃಹ ಖಾತೆಯನ್ನು ಹೊಂದಿರುವಂಥ ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂಥ ಹೇಮಂತ್ ಬಿಸ್ವಾನ್ ಶರ್ಮಾ ಅವರು, ಅಸ್ಸಾಮದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಹೇಮಂತ್ ಬಿಸ್ವಾನ್ ಶರ್ಮಾ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ CM ಸಿದ್ದರಾಮಯ್ಯ. ಈ ರೀತಿಯಾಗಿ ಅಸ್ಸಾಂನಲ್ಲಿ ಏನಪ್ಪ ಅಂದರೆ ಬಹುಪತ್ನಿತ್ವ ಈ ಒಂದು ಪದ್ಧತಿ ಏನಪ್ಪ ಅಂದರೆ ನಿಷೇಧ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಅಸ್ಸಾಂನ ಬಹುಪತ್ನಿತ್ವ ವಿಧೇಯಕ ಕಾಯ್ದೆ 2025 ಮಂಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಿಧೇಯಕವನ್ನು ಮತಕ್ಕೆ ಹಾಕುವ ಸಂದರ್ಭದಲ್ಲಿ ಅವರು ಈ ವಿಧೇಯಕವು ಇಸ್ಲಾಂ ಧರ್ಮವನ್ನು ಗುರಿಯಾಗಿಸಿ ರೂಪಿಸಿದಲ್ಲ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಸೇರಿ ಎಲ್ಲ ಧರ್ಮದ ಸಂತ್ರಸ್ತರಿಗೂ ನ್ಯಾಯ ಒದಗಿಸುವ ಉದ್ದೇಶದಿಂದ ಏನಪ್ಪ ಅಂದರೆ ಈ ಒಂದು ಕಾಯ್ದೆಯನ್ನು ರೂಪಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಇದರಿಂದ ಬಹುಪತ್ನಿತ್ವದಿಂದ ಏನಪ್ಪ ಅಂದರೆ ಬಹುಪತ್ನಿತ್ವ ನಿಷೇಧ ಕಾಯ್ದೆಯಿಂದ ಅಪರಾಧಿ ಎಂದು ಸಾಬೀತಾದರೆ ಅವರು 7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡವನ್ನು
ಇಲ್ಲಿ 10 ವರ್ಷ ಅಂತ ಬರ್ತಾರೆ, ಇಲ್ಲಿ 7 ವರ್ಷ ಅಂತ ಬರ್ತಾರೆ. ವಿವಾಹ ಬಚ್ಚಿಟ್ಟು ರಾಷ್ಟ್ರವಾಗಿ ಮತ್ತೊಂದು ಮದುವೆ ಆದರೆ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ. ಅಂದರೆ ಲಗ್ನ ಮಾಡ್ಕೊಂಡು ಮತ್ತೆ ಲಗ್ನ ಮಾಡ್ಕೊಂಡ್ರೆ ಅಂದ್ರೆ ಅವರು 10 ವರ್ಷ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗ್ತದ. ಇನ್ನು ಬಹುಪತ್ನಿತ್ವ ನಿಷೇಧ ಕಾಯ್ದೆ ಅಡಿಯಲ್ಲಿ ಅಪರಾಧಿ ಎಂದು ಸಾಬೀತಾದರೆ 7 ವರ್ಷ ಅಂತ ಹೇಳ್ಬೋದು. ಕಾನೂನು ಬಾಹಿರ ಮದುವೆಗಳಲ್ಲಿ ಸಂತ್ರಸ್ತ ಮಹಿಳೆಯರಿಗೆ ಪರಿಹಾರ ಹಾಗೂ ಕಾನೂನಿನ ರಕ್ಷಣೆ. ಈ ಒಂದು ಕಾನೂನು ಬಾಹಿರ ಮದುವೆಗಳಲ್ಲಿ ಸಂತ್ರಸ್ತ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಪರಿಹಾರ ಹಾಗೂ ಕಾನೂನಿನ ರಕ್ಷಣೆ ನೀಡಲಾಗ್ತದೆ ಅಂತ ಈ ಒಂದು ಕಾಯ್ದೆಯಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಇಂಥ ಮದುವೆಗಳಿಗೆ ಏನಪ್ಪ ಅಂದ್ರೆ ನೆರವಾಗುವ ಗ್ರಾಮದ ಮುಖ್ಯಸ್ಥರು ಪೋಷಕರಿಗೆ ಗರಿಷ್ಠ 2 ವರ್ಷ ಸೆರೆವಾಸ ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ. 1 ಲಕ್ಷ ರೂಪಾಯಿ ದಂಡ ಆಗ್ತಾರಂತ, 2 ವರ್ಷ ಜೈಲು ಶಿಕ್ಷೆ ಆಗ್ತದೆ ಅಂತ ಹೇಳ್ಬೋದು. ಅಪರಾಧ ಎಸಗಿದ್ದ ವ್ಯಕ್ತಿಯನ್ನು ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಪರಿಗಣಿಸಲಾಗದು. ಕಲ್ಯಾಣ ಯೋಜನೆಗಳು ಸಿಗುವುದಿಲ್ಲ. ಇವೇನಪ್ಪ ಅಂದರೆ ಈ ಒಂದು ಆಸಾಂನಲ್ಲಿ ಬಹುಪತ್ನಿತ್ವ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತ ಮಾಹಿತಿ. ಅಕ್ಕಪಡೆ ಗೃಹಲಕ್ಷ್ಮಿ ಸಂಘಕ್ಕೆ ಇಂದು CM ಸಿದ್ದು ಚಾಲನೆ ಅಂತ ಹೇಳ್ಬೋದು. ಇನ್ನು ರಾಜ್ಯದಲ್ಲಿ ಏನಪ್ಪ ಅಂದರೆ ಅಂಗನವಾಡಿ ಸುವರ್ಣ ಮಹೋತ್ಸವ ನಡೀತಾ ಇದೆ ಅಂತ ಹೇಳ್ಬೋದು. 3 ಯೋಜನೆಗಳಿಗೆ ಚಾಲನೆ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಏನಪ್ಪ ಅಂದ್ರೆ 5,000 LKG ಮತ್ತು UKG ಆರಂಭ ಅಂತ ಹೇಳ್ಬೋದು. LKG ಮತ್ತು UKG ಆರಂಭ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಏನಿದು ಅಕ್ಕಪಡೆ ಅಂತ ನಾವು ನೋಡಿದಾಗ ಮಹಿಳೆಯರು ಮಕ್ಕಳಿಗೆ ಸುರಕ್ಷತೆ ರಕ್ಷಣೆ ಒದಗಿಸುವ ಸಲುವಾಗಿ ದೇಶದಲ್ಲೇ ಮೊದಲ ಬಾರಿಗೆ ಅಕ್ಕಪಡೆ ಯೋಜನೆ ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು. ಇದು ಏನು ಮಾಡ್ತದಪ್ಪ ಅಂದರೆ ವಾಹನ ವ್ಯವಸ್ಥೆಯನ್ನು ಹೊಂದಿರುವಂಥ ತಂಡವು ಸಾರ್ವಜನಿಕ ಪ್ರದೇಶಗಳಲ್ಲಿ 24 ಗಂಟೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಬೋದು. ಇನ್ನು ಏನಿದು ಗೃಹಲಕ್ಷ್ಮಿ ಸಂಘ ಅಂತ ನಾವು ನೋಡಿದಾಗ ಗೃಹಲಕ್ಷ್ಮಿ ಯೋಜನೆ ಅಂತೆ ಗೃಹಲಕ್ಷ್ಮಿ ಯೋಜನೆ ಏನಾದಲ್ಲ ಅದರಲ್ಲಿ 1.24 ಲಕ್ಷ 12,000 ಫಲಾನುಭವಿಗಳಿಗಾಗಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಏನಪ್ಪ ಅಂದರೆ ಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು. ಯೋಜನೆಯ ಸದಸ್ಯರೆಲ್ಲ ಇದರ ಷೇರುದಾರರಾಗಿರ್ತಾರೆ ಅಂತ ಹೇಳ್ಬೋದು. ಅವ್ರೇನಪ್ಪ ಅಂದರೆ ಸ್ತ್ರೀಯರಿಗೆ ಸಾಲ ನೀಡಲಾಗ್ತದೆ ಅಂತ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ಅಂತ ಹೇಳ್ಬೋದು. ಇದಿಷ್ಟೇನಪ್ಪ ಅಂದರೆ ಇವತ್ತಿನ ಒಂದು ಮಾಹಿತಿ. ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಾಗ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.